ಬರೇ ಒಂದ್ ಇಂಜೆಕ್ಷನ್ ಮಾಡ್ಕೊಳಕತ್ತ ಹಾಸ್ಪಿಟಲ್ ಬಂದ್ರೆ 2-3 ದಿನ ಸಲೈನ್ ಹಚ್ಕೋಬೇಕಾಗತ್ತ ಅನ್ಕೊಂಡಿದ್ದಿಲ್ಲ. ಏನಂತ ಹೇಳ್ತೀನಿ ಬರ್ರಿ. ನಮಸ್ಕಾರ ರೀ ಸಾವುಕಾರ ಮಂದಿಗೆ. ನಿನ್ನೆ ಸಲೈನ್ ಹಚ್ಕೊಂಡ್ ಬಂದಿದ್ ಸ್ವಲ್ಪ ಕಡಿಮೆ ಅನ್ಸಿತ್ತು. ನ್ಯಾರ್ಪೆಟ್ ಗುಳಿಗೆ ಕುಡುದು ಚಾ ಬ್ರೆಡ್ ತಿಂದು ಹಾಸ್ಪಿಟಲ್ ಬನ್ನಿ. ನಮ್ ನಪೀದ್ ಬಾಯ್ ಅವ್ರ ಮಮ್ಮಿರು ಬಂದಾರ ನೋಡ್ರಿ ಸಲೈನ್ ಹಚ್ಕೊಳಕ. ಅಂಡ್ ಬ್ಲಡ್ ಟೆಸ್ಟ್ ಮಾಡ್ಸುದಿತ್ತು. ಬ್ಲಡ್ ಅದು ತಗೊಂಡ್ ಹೋದ್ರು. 1 ತಾಸಾಗನ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂತು. ಗೈಸ್ ಈಗ ಜಸ್ಟ್ ಅಲ್ಲಿ ದವಾಖಾನೆ ಹೋಗಿ ಬಂದಿನಿ. ವಿನಾಯಕ್ ಬ್ಲಡ್ ತಗೊಂಡಿರಲ್ಲ, ಅದು ರಿಪೋರ್ಟ್ ಬಂದೈತಿ. ರಿಪೋರ್ಟ್ ಪಾಸಿಟಿವ್ ಬಂದೈತಿ. ಟೈಫಾಯ್ಡ್ ಆಗೈತೆ, ಟೈಫಾಯ್ಡ್ ಫೀವರ್ ಅದ. ಈಗ 3 ದಿವಸ ಸಲೈನ್ ಹಚ್ಕೋಬೇಕತ್ತ. ಮುಂಜಾನೆ ಸಂಜೆ ಈಗ ನೋಡ್ಬೇಕು. ಊಟ ಮಾಡಿ ಗುಳಿಗೆ ತಗೊಂಡು ಸಲೈನ್ ಹಚ್ಕೋಕ್ ಹೋಗ್ಬೇಕಲ್ಲಿ. ಬರ್ರಿ ಊಟ ಮಾಡಿ ಗುಳಿಗೆ ಕುಡುದು ಸಲೈನ್ ಹಚ್ಕೊಳಕ್ ಹಾಸ್ಪಿಟಲ್ ಬನ್ನಿ. ಇದು ಈಗ ಸೂಜಿ 3 ದಿನ ಇಡ್ತಾರತ್ ನೋಡ್ರಿ. ಅಲ್ಲಿಂದ ಮನಿಗ್ ಬನ್ನಿ. ಮತ್ ಡಾಕ್ಟರ್ ಸರ್ ಅವರು ಟೈಫರ್ ಆಗೈತಂತ ಮತ್ ಎಕ್ಸ್ಟ್ರಾ ಗುಳಿಗೆ ಕೊಟ್ಟಾರ ನೋಡ್ರಿ. ನೀರದು ಬಂದ್ಬಿಟ್ಟಿದು. ಅಂಡ್ ಈ ಕೈಯಾಗ ಸೂಜಿ ಐತಿ. ನೀರ್ ಹೆಂಗ್ ತುಂಬಕ್ ನೋಡ್ರಿ. ಒಂದ್ ಕೈಲಿನ ನೀರ್ ತುಂಬಕ್ ನೋಡ್ರಿ. ದೇವ್ರ ಕಷ್ಟ ಕೊಟ್ರ ಒಮ್ಮಿಗ್ಲೇನೆ ಕೊಡ್ತಾನ. ಅಂಡ್ ಆ ಕಷ್ಟಕ್ಕ ಅಂಜಬಾರ್ದು ನಾವು. ಅದನ್ನ ಎದುರಿಸ್ಬೇಕು. ಜೀವನದಾಗ ಕಷ್ಟ ಅನ್ನೋದು ಬರ್ಬೇಕು. ಅವಾಗ್ಲೇ ಗೊತ್ತಾಗೋದು ಜೀವನ ಏನಂತ. ಅಂಡ್ ಅವಾಗ್ಲೇನೆ ಗೊತ್ತಾಗೋದು ಯಾರ್ ನಮ್ಮವರು ಯಾರ್ ಹೊರಗಿನವರು ಅಂತ. ಸೊ ಇರ್ಲಿ, ಊಟ ಮಾಡಿ ಗುಳಿಗೆ ಕುಡುದು ಮತ್ ಸಲೈನ್ ಹಚ್ಕೊಳಕ ಹಾಸ್ಪಿಟಲ್ ಬನ್ನಿ. ಈಗ ಇದು ಇನ್ನ 2 ದಿನ ಮುಂಜಾನೆ ಸಂಜೆಗ್ ಬಂದು ಸಲೈನ್ ಹಚ್ಕೋಬೇಕು ನೋಡ್ರಿ. ಮನಿಗ್ ಬರ ನಮ್ಮ ಅಣ್ಣನೂ ಬಂದಿದ್ದ ಊರದಿಂದ ಮೂರು ಹಬ್ಬಕ್ ಅಂತೇಳಿ. ಬರ್ರಿ ನಾ ಊಟ ಮಾಡಿ ಗುಳಿಗೆ ಕುಡುದು ಮಲ್ಕೊಂಡ್ಬಿಡುದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.